ನೀವು ನೋಡ್ತಾ ಇದ್ದೀರಾ ಸ್ಟ್ರೀಟ್ ನ್ಯೂಸ್ ಡಾಟ್ ಲೈವ್. ನಾನು ಕಲಾನ್ವಿತಾ ಜೈನ್ ಕೆರ್ವಾಶೆ. ನನ್ನ ಜೊತೆ ಖ್ಯಾತ ಸ್ಟಾರ್ ಆಗಿರುವಂಥ ಗಣೇಶ್ ಅವರ ತಮ್ಮ ಮಹೇಶ್ ಅವರಿದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡಿಸ್ತಾ ಹೋಗೋಣ. ಹಾಯ್ ಸರ್, ಹೇಗಿದ್ದೀರಾ? ನಮಸ್ತೆ, ಹಾಯ್, ನೀವು ಹೇಗಿದ್ದೀರಾ? ಸರ್, ಮಹಾನ್ ಕಿಲಾಡಿ ಅನ್ನುವಂಥ ರಿಯಾಲಿಟಿ ಶೋ ಯೂಟ್ಯೂಬಲ್ಲಿ ಬರ್ತಾ ಇದೆ. ನೀವು ಕೂಡ ಮೆಂಟರ್ ಆಗಿದ್ದೀರಿ, ಹೇಳಿ ಅದ್ರ ಬಗ್ಗೆ. ಮೇಡಮ್, ಆ್ಯಕ್ಚುಲಿ ಮಹಾನ್ ಕಿಲಾಡಿ ಅಂತ ಯೂಟ್ಯೂಬಲ್ಲಿ ಫಸ್ಟ್ ಟೈಮು ಒಂದು ರಿಯಾಲಿಟಿ ಶೋ ನಡೀತಾ ಇದೆ. ಮಿಂಚು ಎಂಟರ್ಟೈನರ್ ಅಂತ ಒಂದು ಯೂಟ್ಯೂಬ್ ಚಾನಲು. ಇದರಲ್ಲಿ ಏನಂದರೆ ಈಗ ಸೀನಿಯರ್ಸು ಜೂನಿಯರ್ಸ್ ಟೈಪ್ ಡಿವೈಡ್ ಮಾಡಿದ್ದಾರೆ. ಈಗ ಯಾರು ಕಂಟೆಸ್ಟೆಂಟ್ ಇದ್ದಾರೋ ಜೂನಿಯರ್ಸು, ನಾವು ಸೀನಿಯರ್ಸ್. ಮೀನ್ಸ್ ಈಗ ಹೆಂಗೆ ಅಂದರೆ ಸ್ಕೂಲಲ್ಲಿ 7ನೇ ಕ್ಲಾಸ್ ಮಕ್ಕಳು, ನಾವು 8, 9 ಅಲ್ಲ, ನಾವು ಅಷ್ಟೇ, ನಾವೇನು ಹೀರೋ ಇದಂತಲ್ಲ, ಸೀನಿಯರ್ಸ್ ಥರ ಜಡ್ಜಸ್ ಟೈಪಲ್ಲಿ ಸೀನಿಯರ್ಸ್ ಟೈಪ್ ಇದೀವಿ ಅಷ್ಟೇ ನಾವು. ಮಕ್ಕಳೆಲ್ಲ ಚೆನ್ನಾಗಿ 22 ಜನ ಕಂಟೆಸ್ಟ್ ಇದ್ದಾರೆ, ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಒಬ್ರಿಗೆ ಒಬ್ಬರು ಅಂದರೆ ಚಾಲೆಂಜಾಗಿ ಮಾಡ್ತಾಯಿದ್ದಾರೆ, ಚೆನ್ನಾಗಿ ಬರ್ತಿದೆ. 2 ಎಪಿಸೋಡ್ ಆಗಲೇ ಶೂಟ್ ಆಗಿದೆ, 13th ಏನೋ ಲಾಂಚ್ ಇದೆ. ಜಡ್ಜ್ಮೆಂಟ್ ಅನ್ನೋದು ಯಾವ ರೀತಿ ಕಷ್ಟ ಆಯಿತು? ಏನಾದರೂ ಕಷ್ಟ ಆಯಿತಾ ಹೇಗೆ ಅಂತ? ಮೇಡಮ್, ಇಲ್ಲ, ಜಡ್ಜ್ಮೆಂಟ್ ಅನ್ನೋದು ಕಷ್ಟ ಏನು ಅನಿಸ್ತಿಲ್ಲ. ಮೀನ್ಸ್ ಅವರು ಹೇಗೆ ಆ್ಯಕ್ಟ್ ಮಾಡ್ತಾರೆ ಅನ್ನೋದು ಗೊತ್ತಾಗುತ್ತಲ್ಲ. ಯಾವ್ದು ಲೂಪ್ ಹೋಲ್ ಇದೆ ನಾವೇ ಹೇಳ್ತಿದ್ದೋ, ಅದು ಬಿಟ್ಟು ಚೆನ್ನಾಗಿ ಮಾಡ್ತಾರೆ ಮೇಡಮ್ ಎಲ್ಲ. ಅಂದರೆ ತುಂಬ ಜನ ಅದರಲ್ಲಿ 22 ಜನನೂ ಅಷ್ಟೇ, ಒಬ್ರಿಗೊಬ್ರು ಇದ್ದಾರೆ. ಒಬ್ಬರು ನವರಸ ಕೊಟ್ಟಾಗ ಎಲ್ಲರೂ ಒಂದೊಂದು ರೀತಿ ಚೆನ್ನಾಗಿ ಮಾಡ್ತಾರಲ್ಲ, ಅಂತ ಕಷ್ಟ ಅನ್ನೋದಕ್ಕಿಂತ ಖುಷಿ ಆಗೋದು ನಮಗೆ. ಪರ್ಫಾರ್ಮ್ ಮಾಡ್ತಿದ್ದು ನೋಡಿದ್ರೆ ಇಷ್ಟು ಚೆನ್ನಾಗಿ ಮಾಡ್ತಾರಲ್ಲ, ನಾವು ಮಾಡಬೇಕು ಅಂತ ಖುಷಿ ಆಗೋದು. ತುಂಬ ಚೆನ್ನಾಗಿ ಮಾಡ್ತಾರೆ, ಆ ಥರ ಕಷ್ಟ ಅನಿಸ್ಲಿಲ್ಲ. ಹೊಸ ಕಲಾವಿದರಿಗೆ ಒಂದು ಅದ್ಭುತವಾದ ವೇದಿಕೆ ಅಂತ ಅಂದರೆ ಮಹಾನ್ ಕಿಲಾಡಿ ಅಂತ ಅನಿಸುತ್ತೆ. ಏನು ಅನಿಸುತ್ತೆ ನಿಮಗೆ ಇದ್ರ ಬಗ್ಗೆ? ಮೇಡಮ್, ಈಗ ನಮ್ಮ ಮಹಾನ್ ಕಿಲಾಡಿ ಟ್ಯಾಗ್ಲೈನಲ್ಲಿದೆ, ಸ್ಟೇಜ್ ನಮ್ಮದು, ಟ್ಯಾಲೆಂಟ್ ನಿಮ್ಮದು ಅಂತ. ಈಗ ಸ್ಟೇಜ್ನ ಒಂದು ಕ್ರಿಯೇಟ್ ಮಾಡಿಕೊಟ್ಟಿದ್ದೀವಿ. ಅವ್ರ ಟ್ಯಾಲೆಂಟ್ನ ಪ್ರದರ್ಶಿಸಿದ್ರೆ ಅವ್ರ ಪಾಡ್ಗವರು ಯಾವುದೇ ಮಟ್ಟಕ್ಕೆ ಲಾಂಚ್ ಆಗ್ಬೋದು. ಕಿಲಾಡಿ ಇದ್ರವರು ಈಗ ಇಲ್ಲಿ ಮಹಾನ್ ಕಿಲಾಡಿ ಆಗೋಕ್ಕೆ ಒಂದು ಅವಕಾಶ ಕೊಟ್ಟಿದ್ದೀವಿ ಅಷ್ಟೇ. ಸರ್, ನಿಮ್ಮದು ಮತ್ತು ಗಣೇಶ್ ಸರ್ ಅವರ ಒಂದು ನಂಟಿನ ಬಗ್ಗೆ ಹೇಳಿ. ಮೇಡಮ್, ಅದು ನಂದು ಅಣ್ಣೊಂದು ತುಂಬ ಅದ್ಭುತ. ಅದು ಈ ಚೈಲ್ಡ್ಹುಡ್ಡಿದನೂ ಅಷ್ಟೇ ಅಣ್ಣ ಒಂಥರ ಪ್ರತಿಯೊಂದರಲ್ಲೂ ಸಪೋರ್ಟಿವ್ ಆಗಿದ್ದರು. ಮತ್ತು ಅವ್ರದ್ದು ಒಂದು ಪಾತ್ ಅಣ್ಣೊಂದು, ನಾನು ಇದು ಮಾಡಬೇಕು ಅಂತ ಒಂದು ಪಾತ್ ಹಾಕೊಂಡ್ರಲ್ಲ, ಅದು ರೀಚ್ ಆದ್ರೆ ಅಣ್ಣ ಸೂಪರ್ ಅಣ್ಣ ಮಾತ್ರ. ಇದ್ರ ಬಗ್ಗೆ ಮಹಾನ್ ಕಿಲಾಡಿ ಬಗ್ಗೆ ಅಣ್ಣನ ಹತ್ರ ಡಿಸ್ಕಸ್ ಮಾಡಿದ್ರೆ ಹೇಗೆ? ಇದ್ರ ಬಗ್ಗೆ ಡಿಸ್ಕಸ್ ಮಾಡಿಲ್ಲ, ಇದು ನಾರ್ಮಲ್ ನಡ್ಕೊಂಡು ಹೋಗ್ತಾ ಇದೆ ಅಷ್ಟೇ. ನಿಮ್ಮಿಬ್ಬರಲ್ಲಿ ಯಾರು ತುಂಬ ತರಲೆ ಅಂತ? ಇಲ್ಲ, ಅಣ್ಣ ಒಂಥರ ಆಲ್ರೌಂಡ್ರು ನಮಗೆ. ಎಲ್ಲದರಲ್ಲೂ ಅಣ್ಣ ಪ್ರೀತಿ ಇದ್ದಾಗ ಪ್ರೀತಿಯಾಗಿ ಮಾತಾಡೋರು, ಕೋಪದಲ್ಲಿ ಏನು ನಮ್ಗೇನು ಬೇಕು ಪ್ರತಿಯೊಂದು ಚೆನ್ನಾಗಿ ನೋಡ್ಕೊಂಬಂದ್ರೆ ಮುಂದೆ ನಾನು ಸೂಪರ್. ನಿಮ್ಮನ್ನ ಮುಂದಿನ ಪ್ರಾಜೆಕ್ಟ್ಸ್ಗಳ ಬಗ್ಗೆ ಹೇಳಿ. ಮೇಡಮ್, ಇಲ್ಲ, ಮಾತುಕತೆ ನಡೀತಾ ಇದೆ, ಇನ್ನು ಸ್ಟೋರಿ ಲೈನಲ್ಲಿ ಇದೆ, ನೋಡೋಣ ನೆಕ್ಸ್ಟು ಆದರೆ ಸ್ಟಾರ್ಟ್ ಆಗುತ್ತೆ ಮೇಡಮ್. ಓಕೆ ಸರ್, ಆಲ್ ದಿ ವೆರಿ ಬೆಸ್ಟ್, ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಇದಾಗಿತ್ತು ಮಹೇಶ್ ಅವರ ಜೊತೆಗಿನ ಮಾತುಕತೆ. ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ ಜೊತೆ ನಾನು ಕಲಾನ್ವಿತಾ ಜೈನ್ ಕೆರ್ವಾಶೆ, ಸ್ಟೇಟ್ ನ್ಯೂಸ್ ಡಾಟ್ ಲೈವ್, ಬೆಂಗಳೂರು.